ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿಂದು ಆಯೋಜಿಸಿದ್ದ ಪರಿಸರ ಕಾನೂನು ಅರಿವು ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಚಾಲನೆ ನೀಡಿದರು. ಇಂದು ರಕ್ಷಿಸಿ ನಾಳೆ ಸುರಕ್ಷಿತಗೊಳಿಸಿ ಎಂಬ ಶೀರ್ಷಿಕೆಯಡಿ ಪರಿಸರ ಕಾನೂನು ಅರಿವು ಜಾಥಾವು ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಿಂದ ಆರಂಭವಾಗಿ ಜಿಲ್ಲಾಡಳಿತ ಭವನದಲ್ಲಿ ಅಂತ್ಯವಾಯಿತು. ಇದೇ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಈಶ್ವರ ಮಾತನಾಡಿದರು. ಎಲ್ಲರಿಗೂ ವಂದನೆಗಳು. ಈ ಜಾಥಾ ಚಾಲನೆಯನ್ನು ಚಾಮರಾಜೇಶ್ವರ ದೇವಸ್ಥಾನದಿಂದ ಚಾಮರಾಜನಗರದ ಜಿಲ್ಲಾಡಳಿತ ಭವನ ತನಕ ಜಾಥಾವನ್ನು ಹಮ್ಮಿಕೊಂಡ್ವಿ. ಈ ಜಾಥಾದ ಉದ್ದೇಶ ಏನು ಅಂದರೆ ಪ್ರೊಟೆಕ್ಟ್ ಟುಡೇ ಸೆಕ್ಯೂರ್ ಟುಮಾರೋ ಅನ್ನೋ ಒಂದು ಘೋಷವಾಕ್ಯದಡಿ, ಅಂದರೆ ಮುಂದಿನ ಪೀಳಿಗೆಗೆ ಪರಿಸರವನ್ನು ಮಾಲಿನ್ಯ ಮಾಡದಂತೆ ಪರಿಸರವನ್ನು ಸಂರಕ್ಷಿಸಬೇಕು. ನೀರು, ಒಳ್ಳೆ ಆಮ್ಲಜನಕ, ಭೂಮಿಯ ಫಲವತ್ತತೆಯನ್ನು ಕಾಪಾಡಬೇಕು. ಮತ್ತು ಮಿತವಾಗಿ ನಾವು ನೀರನ್ನು ಬಳಸಬೇಕು, ಮತ್ತು ವಿದ್ಯುತ್ತನ್ನು ಬಳಸಬೇಕು. ರೀಸೈಕ್ಲಿಂಗು, ವಾಟ್ರನ್ನ ವೇಸ್ಟ್ ಮಾಡಿದಾಗೆ ನಾವು ಮುಂದಿನ ಪೀಳಿಗೆಗೆ ಅನುವು ಮಾಡಿಕೊಡ್ಬೇಕು. ಪರಿಸರ ನಾವು ಈಗಲೇ ಮರಗಳನ್ನ ಕಡಿದು ಪರಿಸರ ಹಾಳು ಮಾಡ್ತಿದ್ರೆ ಮುಂದಿನ ಪೀಳಿಗೆಗೆ ಸರಿಯಾಗಿ ಇದು ಪರಿಸರ ಇಲ್ಲದಾಗೆ ಮತ್ತು ಅವ್ರಿಗೆ ಆಮ್ಲಜನಕ ಸಿಗದಂತೆ ಆಗ್ತದೆ. ಅದರಿಂದ ನಾವು ಮುಂದಿನ ಪೀಳಿಗೆಗೆ ನಾವು ಆರೋಗ್ಯವಂತರಾಗಿ ಬದುಕಬೇಕು. ಜೊತೆಗೆ ಮುಂದಿನ ಪೀಳಿಗೆನೂ ಆರೋಗ್ಯವಂತರಾಗಿ ಬದುಕಬೇಕು ಅಂದರೆ ನಾವು ಪರಿಸರನ ಸಂರಕ್ಷಿಸಬೇಕು. ಪರಿಸರ ಅಂದರೆ ನೀರನ್ನು ಉಳಿಸ್ಬೇಕು, ಒಳ್ಳೆ ನೀರನ್ನು ಕೊಡಬೇಕು ಮುಂದಿನ ಪೀಳಿಗೆಗೆ. ನೀರು ಮತ್ತು ಭೂಮಿನೂ ಅಷ್ಟೇ. ಪ್ಲಾಸ್ಟಿಕ್ಕಿಂದ ಎಲ್ಲ ಭೂಮಿ ಎಲ್ಲ ಹಾಳಾಗ್ತಾ ಇದೆ, ಫಲವತ್ತತೆ ಕಳ್ಕೊಳ್ತಾ ಇದೆ. ಭೂಮಿಲಿ ಪ್ಲಾಸ್ಟಿಕ್ ಹೋಗ್ತಂದ್ರೆ ಅದು ಕರಗೋದಿಲ್ಲ. ಹಾಗೆ ನಾವು ಒಳ್ಳೆ ಅಂದರೆ ಫಲವತ್ತತೆ ಭೂಮಿನ ಮುಂದಿನ ಪೀಳಿಗೆಗೆ ಬಿಟ್ಕೊಡ್ಬೇಕು. ಮತ್ತು ಗಾಳಿ ಅಷ್ಟೇ, ವಾಯು ಮಾಲಿನ್ಯ ತಡೆಗಟ್ಟಬೇಕು. ವಾಯು ಮಾಲಿನ್ಯ ಅಂದರೆ ಈಗ ಕೈಗಾರಿಕೆಗಳಿಂದ ವಿಷಪೂರಿತ ಹೊಗೆ ಹೋಗುವಂಥದ್ದು, ಅಥವಾ ವಾಹನಗಳಿಂದ ಅತಿ ಹೆಚ್ಚು ವಾಹನಗಳಿಂದ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಅದನ್ನು ತಡೆಗಟ್ಟಬೇಕು. ನಾವು ಒಂದು ಪರಿಸರನ ಮುಂದಿನ ಪೀಳಿಗೆಗೂ ಬಿಟ್ಕೊಡ್ಬೇಕು, ನಾವು ಆರೋಗ್ಯವಂತರಾಗಿ ಬದುಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಜಾಥಾ ಹಮ್ಮಿಕೊಂಡಿದ್ದೀವಿ. ಈ ಜಾಥಾದಿಂದ ನಾವು ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ದೀವಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್, ಡಿವೈಎಸ್ಪಿ ಸ್ನೇಹರಾಜ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಶೆಟ್ಟಿ ಸೇರಿದಂತೆ ಇತರರು ಹಾಜರಿದ್ದರು.